ಅಣ್ಣ ಕರೆದ್ರಂತೆ. ನೋಡೋ ಗೆಳೆಯ, ಇವಳೆ ನನ್ನ ತಂಗಿ ದೀಪ್ತಿ. ಹಾ, ನಾನು ನೋಡಿದ್ದೀನಿ. ಮೊದಲು ನಿನ್ನ ಜೊತೆನಲ್ಲಿ ಬರ್ತಾ ಇದ್ನಲ್ಲ, ಅವಾಗ ನೋಡಿದ್ದೀನಿ. ಹಾಯ್ ದೀಪ್ತಿ, ಹೇಗಿದ್ದೀರಾ? ಅಣ್ಣ ನಾನು ಒಳಗಡೆ ಇರ್ತೀನಿ. ಹೇ ದೀಪ್ತಿ, ಇರು. ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ಇವ್ರು ಬಂದಿರೋದು. ಇವ್ರನ್ನ ಯಾರು ಅಂತ ಅನ್ಕೊಂಡೆ? ಇವ್ನು ನನ್ನ ಫ್ರೆಂಡು. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳಿದ್ನಲ್ಲ, ಇವನೇ ಅದು. ಅಣ್ಣ ಯಾಕೋ ಯಾಕೋ ಈ ತರ ಮಾಡ್ತಾ ಇದೀಯಾ? ಸ್ವೀಟಿಗೆ ಏನಾದ್ರೂ ಮಾಡ್ಬಿಡ್ತೇನೆ ಕಣೋ. ಬೇಡ ಕಣೋ, ಇದೆಲ್ಲ ಬೇಡ. ದೀಪ್ತಿ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅವ್ನು ಹೇಳಿದ ತಕ್ಷಣ ಏನೋ ಮಾಡ್ಬಿಡೋದಕ್ಕೆ ಕಾನೂನೇನು ಅವ್ರ ಅಪ್ಪಂದ? ನೋಡಿ, ನೀವು ಸುಮ್ಮನೆ ಗಾಬರಿ ಆಗ್ಬೇಡಿ. ಆದಿ ನನ್ಗೆಲ್ಲಾನು ಹೇಳಿದಾನೆ. ಸರಿ, ಈಗ ನಿಮ್ಮ ಯಜಮಾನ್ರ ಹತ್ರ ಒಂದೇ ನಂಬರ್ ಇದ್ದಿದ್ದ ಅಥವಾ ಬೇರೆ ನಂಬರ್ ಯಾವ್ದಾದ್ರು ಇತ್ತಾ? ನಿಮ್ಗ ಹತ್ರ ಯಾವ್ದಾದ್ರು ಬೇರೆ ನಂಬರ್ ಇರೋದು ಗೊತ್ತಿದ್ರೆ ನನಗೆ ಕೊಡಿ. ನೋಡಿ, ಅವನ ಹತ್ರ ಬೇರೆ ನಂಬರ್ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇದ್ದಿದ್ದು ನಂಬರು ಅಣ್ಣಂಗೂ ಗೊತ್ತು. ಅದೇ ನಂಬರ್ ಟ್ರೇಸ್ ಮಾಡಿಸಿರೋದು. ಸದ್ಯಕ್ಕೆ ಏನು ಸುಳಿವು ಸಿಕ್ಕಿಲ್ಲ. ಇರ್ಲಿ ಇರ್ಲಿ, ಕಳ್ಳರು ಎಷ್ಟೇ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರು ನಾವಿದ್ದೀವಲ್ಲ ಪೊಲೀಸ್ನವರು, ಅವ್ರ ಜುಟ್ಟು ಜನ್ವಾರ ಎಲ್ಲ ಹಿಡ್ದು ಜಗ್ಗೋದು ನಮಗೆ ಗೊತ್ತೇ ಗೊತ್ತಿರುತ್ತೆ. ಸರಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ. ನಿಮ್ಮ ಮಗಳು ಇವತ್ತು ಸಂಜೆ ಒಳಗಡೆ ನಿಮ್ಮ ಮನೆಯಲ್ಲಿ ಇರ್ತಾರೆ. ಹಲೋ ಹಲೋ ಸರ್, ನಾನು ಇಲ್ಲಿ ಗಿರೀಶ್ ಅವ್ರ ಮನೆ ಹತ್ರ ಬಿಟ್ಟಿದ್ರಲ್ಲ? ಹಾ, ಹೇಳಿ ಹೇಳಿ, ಏನು ವಿಷಯ? ಸರ್, ಅವರು ಬೆಳಿಗ್ಗೆನೆ ರಿಜಿಸ್ಟರ್ ಆಫೀಸಿಗೆ ಬಂದು ಯಾವುದೋ ಒಂದು ರಿಜಿಸ್ಟರ್ ಇತ್ತು ಅನ್ಸುತ್ತೆ, ಅದನ್ನು ಮುಗಿಸ್ಕೊಂಡು ಇವಾಗ ಬೇರೆ ಕಡೆ ಹೋಗ್ತಿದ್ದಾರೆ ಸರ್. ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಲೊಕೇಶನ್ನ ನಾನು ನಿಮ್ಗೆ ಸೆಂಡ್ ಮಾಡಿದ್ದೀನಿ. ಏನು? ಹೌದಾ? ಹಾ, ಅವ್ರನ್ನ ಫಾಲೋ ಮಾಡ್ತಾ ಇರಿ, ನಾವು ಹಿಂದೆನೆ ಬಂದ್ಬಿಡ್ತೀವಿ. ಹೌದಾ? ಸರಿ ಸರ್, ಆಯಿತು. ನಾನು ನಿಮಗೆ ಲೈವ್ ಲೊಕೇಶನ್ ಕಳಿಸಿದ್ದೀನಿ ಸರ್, ಚೆಕ್ ಮಾಡಿ. ಹಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಸರ್. ದೀಪ್ತಿ, ನಿನ್ನ ಮಗಳ ಬಗ್ಗೆ ಸುಳಿವು ಸಿಗ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ, ಇವತ್ತು ಸಾಯಂಕಾಲದೊಳಗಡೆನೆ ಕರ್ಕೊಂಡ್ಬರ್ತೀನಿ. ಅಣ್ಣ, ನೀನು ಹೇಳ್ತಿರೋದು ನಿಜನಾ? ನಮ್ಮ ಸ್ವೀಟ್ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ ನಿನಗೆ? ಇಲ್ಲಮ್ಮ, ನಾನು ಅವ್ನ ಹಿಂದೆ ಫಾಲೋ ಮಾಡೋದಕ್ಕೆ ಒಂದಿಬ್ರು ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅವರು ಫಾಲೋ ಮಾಡ್ತಾ ಇದ್ದಾರೆ. ಅವನು ಎಲ್ಲಿಗೂ ಹೋಗ್ತಾ ಇದ್ದಾನಂತೆ. ಹಾಗಾಗಿ ಅವರು ಅವನ ಹಿಂದೆನೇ ಹೋಗ್ತಾ ಇದ್ದಾರೆ. ಮೇ ಬಿ ಅವನೇನಾದ್ರೂ ಈಗ ಸ್ವೀಟ್ ಇರೋ ಜಾಗಕ್ಕೆ ಹೋದ್ರೆ ಖಂಡಿತವಾಗ್ಲೂ ಸಿಕ್ಬಿಡ್ತಾನೆ. ಹೌದಾ? ಅಯ್ಯೋ ದೇವ್ರೆ, ಅಪ್ಪ ದೇವ್ರೆ, ನನ್ನ ಮಗಳು ನನ್ನ ಹತ್ರ ಬಂದ್ರೆ ಸಾಕಪ್ಪ. ಏನ್ ಹೇಳ್ತಾ ಇದೀಯ ಆದಿ? ನಿಜವಾಗ್ಲೂ ಅವ್ರು ಫಾಲೋ ಮಾಡ್ತಾ ಇದ್ದಾರಂತ? ಹಾ, ಹೌದು ಕಣೋ. ಬಾ, ಇವಾಗ್ಲೇ ಹೊರಡೋಣ ನಾವು. ಅಬ್ಬಬ್ಬಬ್ಬಾ, ಏನೋ ಅನ್ಕೊಂಬಿಟ್ಟಿದ್ದೆ ಕಣೋ ನಿನ್ನ. ನಮ್ಗಿಂತ ಭಾರಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೀಯಾ. ಸರಿ, ಆಯ್ತು, ನಡಿ ಹೋಗೋಣ. ನಾನು ನಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತೀನಿ ಆ ಲೊಕೇಶನ್ನ ಟ್ರೇಸ್ ಮಾಡಿಸೋದಕ್ಕೆ. ಅವ್ರ ಕಡೆಯಿಂದನೂ ಹೆಲ್ಪ್ ಆಗುತ್ತೆ. ಬಾ ಹೋಗೋಣ. ಸರಿ, ಆಯ್ತು, ಬಾ ಮೊದಲು ಹೋಗೋಣ. ಅದಕ್ಕೆ ನನ್ನ ಮಗಳು ಸ್ವೀಟಿ ಇವತ್ತು ಸಿಗ್ತಾಳೆ. ಅಪ್ಪ ದೇವ್ರೆ, ನನಗೆ ನನ್ನ ಮಗಳು ಒಂದು ದಿನ ಇಲ್ಲದೆ ಇರೋದಕ್ಕೆ ನನಗೆ ಏನೇನೋ ಆಗ್ತಾ ಇತ್ತು. ನನಗಂತೂ ಯಾಕಪ್ಪ ಬದುಕಿದ್ದೀನಿ, ನನಗೆ ಬದುಕೇ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು. ದೀಪ್ತಿ, ಯಾಕೆ ಆ ಥರ ಎಲ್ಲ ಮಾತಾಡ್ತಾ ಇದೀಯಾ? ನಿನಗೇನಾದರೂ ಆದರೆ ನಿಮ್ಮ ಅಣ್ಣ ಸಹಿಸ್ಕೋತಾರ ಹೇಳು? ಅತ್ತೆ ಮಾವ ಅವ್ರು ಸಹಿಸ್ಕೋತಾರಾ? ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೀಯಪ್ಪ ನೀನು? ಇಲ್ಲ, ಅದಕ್ಕೆ ಇನ್ಯಾವತ್ತೂ ಆ ಥರ ಯೋಚನೆ ಮಾಡಲ್ಲ. ಈಗಲೇ ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ, ನನ್ನ ಮಗಳು ಬೇಗ ಸಿಗ್ಲಪ್ಪ ಅಂತ ಬೇಡ್ಕೋತೀನಿ. ಸದ್ಯ ಹೇಗಾದ್ರೂ ಮಾಡಿ ನಮ್ಮ ಸ್ವೀಟಿ ಸಿಕ್ಕಿದ್ರೆ ಸಾಕು. ಆಮೇಲಿದೆ ಮಾರಿ ಹಬ್ಬ ಅವನಿಗೆ. ಅದಿ, ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡು. ಇಲ್ಲ ಕಣೋ, ನಿನ್ನೆಯಿಂದ ನನ್ಗೆ ಹೆಂಗ್ ಆಗ್ತಾ ಇತ್ತು ಅಂತಂದ್ರೆ, ನನ್ಗೆ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇದ್ರು ನನ್ನ ಮಗಳನ್ನ ನಾನು ಹುಡ್ಕೋಕ್ಕಾಗ್ಲಿಲ್ವಲ್ಲ, ಅಂದ್ರೆ ನನ್ನ ಸೊಸೆನ ನನ್ನ ಕೈಲಿ ಹುಡ್ಕೋಕ್ಕಾಗ್ಲಿಲ್ವಲ್ಲ ಅಂತ ಎಷ್ಟು ಕೊರಗಿದ್ದೀನಿ ಗೊತ್ತಾ? ದೀಪ್ತಿ ಎಷ್ಟು ಕೊರಗ್ತಿದ್ದಾಳೋ ಅದ್ರ ಹತ್ತಷ್ಟು ನನಗೆ ನೋವಾಗಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು, ಇದೇ ಯೋಚನೆ. ಹೇಗೋ ಸದ್ಯ ಒಂದಿಬ್ರನ್ನ ಬಿಟ್ಟಿದ್ದಕ್ಕೆ ಒಳ್ಳೇದಾಯ್ತು. ಹೆಂಗೋ ಲೈವ್ ಲೊಕೇಶನ್, ಅದೊಂಚೂರು ಲೊಕೇಶನ್ ಹಂಗೆ ನೋಡ್ತಾ ಇರು. ಹಾ, ನೋಡ್ತಾ ಇದ್ದೀನಿ. ಮುಂದೆ ಹೋಗಿ ರೈಟ್ ತಗೋ. ಅವನು ಎಂಥ ಲೋಫರ್ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಕಣೋ. ಮೊನ್ನೆ ನಾನು ಮನೆಗೆ ಬಂದಿದ್ದೆ, ಬಟ್ ಅವನು ಈ ಥರ ಎಲ್ಲ ಕಚಡ ಕೆಲಸ ಮಾಡ್ತಾನೆ ಅಂತ ನನಗೆ ಒಂದು ಸ್ವಲ್ಪನೂ ಡೌಟೇ ಬರಲಿಲ್ಲ. ನನಗೆ ಆ ಥರ ಆದಮೇಲೆ ಇನ್ನು ನನ್ನ ತಂಗಿ ಅವನು ನಂಬಿರೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ ಕಣೋ, ಮದುವೆಗೆ ಮುಂಚೆನೇ ಇದೆಲ್ಲ ಚೆಕ್ ಮಾಡ್ಕೋಬೇಕು ತಾನೆ. ಏನು ನಿನ್ನ ತಂಗಿಗೆ ಏನು ಕಮ್ಮಿ ಆಗಿತ್ತು? ಒಳ್ಳೆ ಹುಡುಗಿ, ಓದ್ಕೊಂಡಿದ್ಲು, ಏನಾದರೂ ಮಾಡ್ಬೋದಿತ್ತಪ್ಪ. ಅವಳೇ ಯಾಕೋ ದುಡುಕಿ ನಿರ್ಧಾರ ತಗೊಂಡ್ಬಿಟ್ಲು ಅಂತ ನನಗನ್ನಿಸ್ತಾ ಇದೆ. ಹೌದು ಕಣೋ, ಮದುವೆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮಗೂ ಕೂಡ ಇಷ್ಟ ಇರಲಿಲ್ಲ. ಆದರೆ ಇವಳೇ ಏನೋ ಬಿಡು, ಹೋಗ್ಲಿ, ಆಗಿದ್ದೆಲ್ಲ ಆಗೋಯ್ತು. ಈಗ ಅದ್ರ ಬಗ್ಗೆನೇ ಮಾತಾಡಿ ಪ್ರಯೋಜನ ಇಲ್ಲ. ಈಗ ನನ್ನ ತಂಗಿ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಹೆಂಡ್ತಿನೂ ಅಷ್ಟೇ, ತುಂಬ ಒಳ್ಳೆಯವಳು ಕಣೋ. ಹಾ, ನಾನು ನೋಡ್ದಪ್ಪ, ತುಂಬ ಒಳ್ಳೆಯವರು. ಅಲ್ಲ ಕಣೋ, ನಿನ್ನ ಮದ್ವೆಗೆ ನನ್ನ ಕರೀಲಿಲ್ವಲ್ಲೋ? ಯಾಕೋ ಇಂಥ ಕೆಲಸ ಮಾಡಿಬಿಟ್ಟೆ? ಅಯ್ಯೋ, ನನ್ನ ಮದ್ವೆ ಕತೆ ನನಗೆ ಇಷ್ಟ ಇರಲಿಲ್ಲ. ನನ್ನ ಮದ್ವೆ ಹಿಂಗೋ ಕಾಟಾಚಾರಕ್ಕೆ ಮದ್ವೆ ಆದಂಗೆ ಆಗಿತ್ತು. ಆ ಟೈಮಲ್ಲಂತೂ ನನಗೆ ಯಾರನ್ನು ಕರೆಯೋ ಮನಸ್ಸು ಇರಲಿಲ್ಲ ಬಿಡು. ಯಾಕೋ? ಅದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಒಳ್ಳೆಯವರು ಅಂತ. ನಿನಗೆ ಯಾಕೆ ಇಷ್ಟ ಇರಲಿಲ್ಲ? ಅಯ್ಯೋ ಬಿಡೋ, ಹಳೆದೆಲ್ಲ ಮಾತಾಡಿ ಏನು ಪ್ರಯೋಜನ? ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೆ.
ಹೇ ಆದಿ, ಅಲ್ಲಿ ಮುಂದೆ ಹೋಗಿ ಅಲ್ಲೊಂದು ಟ್ಯಾಂಕ್ ಕಾಣಿಸ್ತಾ ಇದೆ ನೋಡು, ಅಲ್ಲಿ ಲೆಫ್ಟ್ ತಗೋ. ಹಾಂ ಸರಿ ಸರಿ. ಆದಿ, ಅಲ್ಲೇ ಅಲ್ಲೇ ಲೊಕೇಶನ್ನು ಅಲ್ಲೇ ಎಂಡಾಗಿದೆ. ಒಂದು ನಿಮಿಷ ಇರು, ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಅವರು ಡ್ರೈವರ್ ಕಾಲ್ ಮಾಡ್ಬಿಟ್ಟು ಕೇಳೋಣ. ಈ ಗಾಡಿ ಯಾಕೋ ಸ್ಟಾಪ್ ಮಾಡೋದು, ನಾನು ನಿಧಾನಕ್ಕೆ ಹೋಗ್ತಾ ಇರ್ತೀನಿ, ನೀನೇ ಕೇಳು. ಹಾಂ ಒಂದು ನಿಮಿಷ ಇರು. ಇದೇ ನಂಬರಾ ಫಸ್ಟ್ಗೆ ಬಂದಿದೆಯಲ್ಲ ಹಿಸ್ಟ್ರಿನಲ್ಲಿ, ಅದೇನೇನಾ? ಹಾಂ, ಲಾಸ್ಟ್ ನಂಬರು 720. ಹಾಂ ಓಕೆ, ಒಂದು ನಿಮಿಷ ಇರು, ಮಾಡ್ತೀನಿ. ಹಲೋ ಹಲೋ ಸರ್, ಅದೇ ನಿಮ್ಮ ಗಿರೀಶ್ ಅವ್ರು ಇದ್ದಾರಲ್ಲ, ಅವರು ಈ ಗೋಡನ್ ಒಳಗಡೆ ಹೋದ್ರು ಸರ್. ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾವು ಒಳಗಡೆ ಹೋಗೋದಾ ಸರ್? ನೋ 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 ನೋ, ನೀವೇನು ಒಳಗಡೆ ಹೋಗಕ್ಕೆ ಹೋಗ್ಬೇಡಿ, ನೀವು ಅಲ್ಲೇ ವೆಯ್ಟ್ ಮಾಡ್ತಾ ಇರಿ. ನಾವು ಇಲ್ಲೇ ಇದ್ದೀವಿ, ಹಿಂದೆ ಇದ್ದೀವಿ. ಆ ಗೋಡನ್ ಮುಂದೆ ಕಾಣಿಸ್ತಿದೆಯಲ್ಲ, ಆ ಗೋಡನಾ? ಓ, ಬ್ಲೂ ಕಲರ್ ಕಾರ್ ಅಲ್ವಾ ಸರ್? ಹಾಂ ಹೌದು ಹೌದು, ಅದೇ ಕಾರಲ್ಲಿ ಇದ್ದೀವಿ ಸರ್. ಹಾಗಿದ್ರೆ ನೀವು ಗಾಡಿನ ಅಲ್ಲೇ ಎಲ್ಲಾದ್ರೂ ಪಾರ್ಕ್ ಮಾಡ್ಬಿಟ್ಟು ಇಷ್ಟು ದೂರ ನಡ್ಕೊಂಡ್ ಬಂದ್ಬಿಡಿ ಸರ್, ಯಾಕಂದ್ರೆ ಕಾರ್ ಸೌಂಡ್ ಬಂದ್ರೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ನಾವು ಗಾಡಿ ಸೈಡಲ್ಲಿ ಹಾಕಿದೀವಿ, ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ ಸರ್, ನೀವು ಬನ್ನಿ. ಹಾಂ ಓಕೆ ಓಕೆ ಓಕೆ, ನೀವೇನು ಒಳಗಡೆ ಹೋಗಕ್ಕೆ ಹೋಗ್ಬಿಡಿ, ನಾವಿಬ್ರು ಕರ್ಕೊಂಬರ್ತೀವಿ, ನೀವು ಅಲ್ಲೇ ವೆಯ್ಟ್ ಮಾಡ್ತಾ ಇರಿ. ಓಕೆ ಸರ್, ಆಯ್ತು. ಆದಿ, ಸಾಕು ಗಾಡಿ ನಿಲ್ಸು. ಅವರು ನಿಮ್ಮ ಕಡೆಯವ್ರು ಹೇಳ್ತಿದ್ದಾರೆ, ಇಲ್ಲಿ ಬಂದ್ರೆ ಸೌಂಡ್ ಗೊತ್ತಾಗ್ಬಿಡುತ್ತೆ ಗೋಡನ್ಗೆ, ಅಲ್ಲಿ ಒಳಗಡೆ ಇರೋರಿಗೆ ಗೊತ್ತಾದ್ರೆ ಕಷ್ಟ, ಅಲ್ಲೇ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಸೈಟ್ ಕಾಣಿಸ್ತಾ ಇದೆ ನೋಡು, ಪಕ್ಕದಲ್ಲಿ ಖಾಲಿ ಸೈಟ್ ಇದೆ, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು 10 ಹೆಜ್ಜೆ ನಡ್ಕೊಂಡು ಹೋಗೋಣ. ಹೌದಾ? ಸರಿ ಆಯ್ತು ಬಿಡು. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ ಆದಿ, ಸುಮ್ಮನೆ ಗಲಾಟೆ ಮಾಡ್ಕೊಂಡು ಒಳಗಡೆ ಹೋಗೋದು ಬೇಡ. ಫಸ್ಟು ಒಳಗಡೆ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ನಿಮ್ಮ ಸ್ವೀಟಿ ಅಲ್ಲಿ ಇದಳ ಇಲ್ವಾ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ, ಓಕೆನಾ? ಆಯ್ತಪ್ಪ ಆಯ್ತು. ನೀನು ಎಷ್ಟೇ ಆದರೂ ಪೊಲೀಸ್ ಅಲ್ವಾ, ನಿನಗೆಲ್ಲ ಗೊತ್ತಿರುತ್ತೆ, ನೀನು ಹೇಗೆ ಹೇಳ್ತೀಯೋ ಹಂಗೆ ಮಾಡ್ತೀನಿ ಬಾ. ಸರಿಯಾಗಿದ್ರೆ ಬಾ. ಅಂಕಲ್ ಅಂಕಲ್, ನಮ್ ಡ್ಯಾಡಿ ಯಾವಾಗ ಬರ್ತಾರೆ? ನೀವು ನನ್ನನ್ನು ಯಾವಾಗ ಬಿಡ್ತೀರಾ ಅಂಕಲ್? ಹಾ ಬಿಟ್ಟು ಕಳಿಸ್ತೀವಿ, ನಿನ್ನಿಟ್ಕೊಂಡು ನಾವೇನ್ ಮಾಡೋಣ? ನಿಮ್ ಡ್ಯಾಡಿ ಬರ್ತಾರೆ ಬಿಡು, ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಏನು ಮಾಡ್ತಿದ್ದಾಳೆ ಇವಳು? ಓ ಸರ್ ಬಂದ್ರಾ? ಅದೇ ನಿಮ್ ಬಗ್ಗೆನೇ ಕೇಳ್ತಾ ಇದ್ಲು, ನಮ್ ಡ್ಯಾಡಿ ಯಾವಾಗ ಬರ್ತಾರೆ, ನಮ್ಮ ಮಮ್ಮಿ ಯಾವಾಗ ಬರ್ತಾರೆ, ಬರೀ ಇದೇ ಕತೆ ಹುಡುಗಿದು. ಹಾ ಇರ್ಲಿ ಇರ್ಲಿ. ತಿನ್ನೋಕೇನಾದ್ರೂ ಕೊಟ್ಟಿದ್ಯಾ ಹುಡುಗಿಗೆ? ಹಾ ಸರ್, ಬೆಳಿಗ್ಗೆ ಇಡ್ಲಿ ತಂದು ಕೊಟ್ಟಿದ್ದೆ, ಇಡ್ಲಿ ತಿಂದಿದ್ದಾಳೆ. ಸರಿ ಸರಿ, ಹಾಗಿದ್ರೆ ಸ್ವೀಟಿ. ಪಪ್ಪ ಪಪ್ಪ ಪ್ಲೀಸ್ ಪಪ್ಪ, ನನ್ಗಿಲ್ಲಿ ಕತ್ಲಿನಲ್ಲಿ ಇರೋಕೆ ಆಗ್ತಾ ಇಲ್ಲ. ರಾತ್ರಿ ಫುಲ್ ಭಯ ಪಪ್ಪ, ಇಲ್ಲಿ ಮಲ್ಕೊಳಕ್ಕೂ ಆಗಲ್ಲ, ಸೊಳ್ಳೆ ಎಲ್ಲ ಕಚ್ಚುತ್ತೆ. ಪಪ್ಪ, ನನ್ನ ಮಮ್ಮಿ ಹತ್ರ ಕಳಿಸ್ಕೊಡಿ ಪಪ್ಪ, ನಿಮ್ ಬಗ್ಗೆ ನಾನು ಏನು ಹೇಳಲ್ಲ ಪಪ್ಪ, ಪ್ಲೀಸ್ ನನ್ನ ಕಳಿಸ್ಕೊಡಿ. ನಿನ್ನನ್ನು ಕಳಿಸ್ಬಿಟ್ಟು ನಾನೇನು ಮಾಡಲಿ? ನೀನು ಚಿನ್ನ ಮೊಟ್ಟೆ ಇಡೋ ಕೋಳಿ, ನಿನ್ನನ್ನು ಬಿಟ್ಬಿಡೋಕ್ಕಾಗುತ್ತಾ? 2 ಕೆಲಸ ನಿಮ್ಮ ಅಮ್ಮ ಮಾಡಿಕೊಟ್ಟಿದ್ದಾಳೆ, ಇನ್ನೊಂದು ಕೆಲಸ ಇದೆ, ಅದೊಂದು ಆಗ್ಬಿಡ್ಲಿ. ಆಮೇಲೆ ನಿನ್ನ ಇಟ್ಕೊಂಡು ನಾನೇನು ಮಾಡಲಿ? ನಿನ್ನ ಪಾಡದ್ ನಿಮ್ಮ ಅಮ್ಮನ ಹತ್ರನೇ ಕಳಿಸ್ಕೊಡ್ತೀನಿ, ಓಕೆನಾ? ಪಪ್ಪ ಪ್ಲೀಸ್ ಪಪ್ಪ. ಹೇಳ್ದೆ ತಾನೇ, ಸುಮ್ಮನೆ ಕುತ್ಕೋ. ಅದಿ, ಹಾಂ ಒಳಗಡೆ ನೋಡಲಿ, ಅದೇನಾ ನಿಮ್ಮ ಮಗು? ಹಾಂ ಹೌದು ಕಣೋ, ಅವಳೇ ನಮ್ಮ ಸ್ವೀಟಿ. ಬೋಳಿ ಮಕ್ಕಳು ನನ್ನ ಸ್ವೀಟಿನ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಏನಪ್ಪಪ್ಪ. ಅವಳ ಮುಖ ನೋಡೋ ಹೆಂಗಾಗಿದೆ. ಬಿಡು ಬಿಡು, ನಾನು ಈಗಲೇ ಒಳಗಡೆ ಹೋಗಿ ನನ್ನ ಮಕ್ಳಿಗೆ ಸರಿಯಾಗಿ ಮಾಡ್ತೀನಿ. ಇರು, ನಾನು ಬರ್ತೀನಿ, ಹೋಗೋಣ. ಅವರು ಇಬ್ರು ಇದ್ದಾರೆ, ನಾವಿಬ್ರು ಒಂದೇ ಸರಿ ಹೋದರೆ ಕಷ್ಟ ಆಗುತ್ತೆ. ನೋಡೋಣ, ಅವ್ರ ಕಡೆ ಇನ್ಯಾರಾದರೂ ಇದ್ದರೆ ಏನು ಮಾಡ್ತೀಯಾ? ಅಲ್ಲ, ಇಷ್ಟೇ ಗೊತ್ತಾಗಿದೆ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡು. ಒಳಗಡೆ ಯಾರಿದ್ದಾರೆ ಯಾರಿಲ್ಲ ಎಲ್ಲ ತಿಳ್ಕೊಂಡು ಆಮೇಲಿಂದ ದಾಳಿ ಮಾಡೋಣ. ಏನೋ ಹೇಳ್ತಿರೋದು ನೀನು? ಹಂಗೆ ಅಂದ್ಬಿಟ್ಟು ನಾವು ಈ ಥರ ಇಲ್ಲಿ ಕೈಕಟ್ಟ ಹಾಕೊಂಡು ಕೂತಿರೋದಕ್ಕಾಗುತ್ತಾ? ನೋಡು, ಇಷ್ಟು ದಿನ ನಮ್ಮ ಸ್ವೀಟಿ ಎಲ್ಲಿದ್ದಾಳೆ ಅಂತ ಗೊತ್ತಿರಲಿಲ್ಲ, ಆದರೆ ಈಗ ಅವಳಿರೋ ಜಾಗಕ್ಕೆ ಬಂದಿದ್ದೀನಿ. ಇಷ್ಟಾದ್ರೂ ನಾನು ಒಳಗಡೆ ಹೋಗೋಕ್ಕಾಗ್ತಿಲ್ಲ ಅಂತಂದರೆ ಇಲ್ಲ ಬಿಡು, ನಾನು ಏನಾದರೂ ಆಗಲಿ ಅವ್ರಿಗೆ 4 ಬಾರ್ಸಾದ್ರೂ ಸರಿ ನನ್ನ ಸ್ವೀಟಿನ ಕರ್ಕೊಂಬರ್ತೀನಿ. ಹೇಳ್ತಾ ಇದ್ದೀನಿ ತಾನೇ, ಸ್ವಲ್ಪ ವೆಯ್ಟ್ ಮಾಡು. ನಾನು ನಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಅಲ್ಲಿಂದ ಪೊಲೀಸ್ ಎಲ್ಲ ಬರ್ತಾ ಇದ್ದಾರೆ. ಸುಮ್ಮನೆ ಇರು, ನಾನು ಹೇಳ್ದಾಗ ಕೇಳು ನೀನು. ಅಲ್ಲ ಕಣೋ, ನನಗೆ ಆಗ್ತಾ ಇಲ್ಲ. ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಖಂಡಿತ ನನಗೆ ಅರ್ಥ ಆಗ್ತಾ ಇದೆ, ಬಟ್ ದುಡುಕ್ಬೇಡ ಅಂತ ಹೇಳ್ತಾ ಇದ್ದೀನಿ. ನೋಡು, ನಮ್ಮ ಡಿಪಾರ್ಟ್ಮೆಂಟಿಂದ ಬರ್ತಾ ಇದ್ದಾರೆ, ಆನ್ ದಿ ವೇ ಇದ್ದಾರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಒಂದು 5-10 ಮಿನಿಟ್ಸಲ್ಲಿ ಅವ್ರು ಇಲ್ಲಿರ್ತಾರೆ, ಸ್ವಲ್ಪ ವೆಯ್ಟ್ ಮಾಡು. ಸರಿ ಆಯಿತು ಕಣೋ, ನೀನು ಹೇಳ್ದಾಗೆ ಮಾಡ್ತೀನಿ.